ನಿಜ. ಇನ್ನು ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್ ಅನ್ನು ಸೇನೆ ತನ್ನ ನಿಯಂತ್ರಣಕ್ಕೆ ಪಡೆದುಕೊಂಡಿದೆ. ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದು. ಶ್ರೀನಗರಕ್ಕೆ ಹೋಗುವಂತವರೆಲ್ಲ ಈಗ ಸದ್ಯಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ. ಸೇನಾ ನಿಯಂತ್ರಣಕ್ಕೆ ಅದು ಕಂಪ್ಲೀಟ್. ಅದು ಈಗ ಮಿಲಿಟರಿ ಅಂಡರಲ್ಲಿರುತ್ತೆ. ಈಗ ಅದನ್ನು ಪಡ್ಕೊಂಡಿರ್ತಾರೆ. ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್ ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದಾಗಿದೆ. ಆಮೇಲೆ ನಮ್ಮ ರಂಜಿತ್ ಒಂದು ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಅಂತೇಳಿ. ವೀಕ್ಷಕರು ಒಂದು ನೆನಪಿರಲಿ, ಪಾಕಿಸ್ತಾನದ ಸೇನೆಯಲ್ಲೇನಿದೆ, ಏನು ವಿಮಾನಗಳಿರ್ಬೋದು, ಟ್ಯಾಂಕರ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, 81% ಚೈನಾ ಸೆಟ್, 81% ಚೀನಾ ಸೆಟ್. 2015ರಿಂದ 2019ರವರೆಗೆ ಅವರು ಅನೇಕ ದೇಶಗಳಿಗೆ, ಒಂದು 40 ದೇಶಗಳಿಗೆ ತಮ್ಮ ರಫ್ತು ಮಾಡಿದ್ದಾರೆ. ಇಂಥ ಯುದ್ಧೋಪಕರಣಗಳನ್ನು ರಫ್ತು ಮಾಡಿದ್ದಾರೆ. 6.2% ಇತ್ತು. ಆ ನಂತರ 2020ರಿಂದ 2024ರ ತನಕ ಅದು 5.9%ಗೆ ಇಳಿಯಿತು. ಯಾಕಂದ್ರೆ ಚೀನಿಯರ್ದು ಗೊತ್ತಲ್ಲ ನಿಮಗೆ, ಮೊದಲು ನಮ್ಗೆ ಗೊತ್ತಿತ್ತಲ್ವಾ, ಚೈನಾ ಸೆಟ್ಟು ಅಲ್ಲೂ ಡಕೋಟ ಮಾಡ್ತಾರೆ ಅವರು, ಅಲ್ಲೂ ಡಕೋಟ. ಹಾಗಾಗಿ 81% ಪಾಕಿಸ್ತಾನದ ಬಳಿ ಇರೋದು 81% ಎಲ್ಲವೂ ಚೈನಾ ಸೆಟ್. ಶ್ರೀನಗರ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಮಿಲಿಟರಿ ಅದನ್ನ ವಶಕ್ಕೆ ತಗೊಂಡಿದೆ ಅಂತ. ಯಾಕಂತಂದ್ರೆ ಈಗ ಬೇರೆ ಯಾರೋ ಬಂದು ಏರ್ಪೋರ್ಟ್ ಅಲ್ಲಿ ರಡಾರ್ಗಳಿರುತ್ತೆ, ಅಲ್ಲಿಂದ ಏರೋಪ್ಲೇನ್ಗಳನ್ನ ಉಡಾಯಿಸಬಹುದಾಗಿರುತ್ತೆ, ಬೇರೆ ಯಾವುದೇ ರೀತಿಯ ಅನಾಹುತಗಳಾಗದೇ ಇರಲಿ ಅನ್ನುವಂತ ಕಾರಣಕ್ಕೆ ಒಂದು. ಎರಡನೇದು, ಅಲ್ಲಿಂದ ಮಿಲಿಟರಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿಂದ ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಎಲ್ಲಾ ಕಾರಣಗಳಿಂದ ಶ್ರೀನಗರ ಏರ್ಪೋರ್ಟ್ ಬಾರ್ಡರ್ ಅಲ್ಲಿ ಇರೋದ್ರಿಂದ ಆ ಏರ್ಪೋರ್ಟ್ ನ ಕಬ್ಜಾ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಏನೇ ಇದ್ರೂ ಕೂಡ ಬೇರೆ ಯಾರೋ ಬಂದು ಹೈಜಾಕ್ ಮಾಡದೇ ಇರೋ ಹಾಗೆ ಎಲ್ಲಾ ದೃಷ್ಟಿಯಿಂದನೂ ಕೂಡ ಶ್ರೀನಗರ ಏರ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟ್. ಡೆಫಿನೆಟ್ಲಿ ಈಗ ನಮ್ಮ ಕೆಲವು ಪ್ರಮುಖ ನೆಲೆಗಳಿದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಸೇನೆಗೆ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ, ಅದು ವಶಪಡಿಸಿಕೊಳ್ಳುತ್ತೆ. ಅದಕ್ಕೇನೆ ಮೊದಲಿಂದಲೂ ಈಗ ಚೀನಾ ಯಾಕೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ಸಾಲ ಕೊಟ್ಟರು ಕೂಡ ವಾಪಸ್ ಪಾಕಿಸ್ತಾನ ಕೊಡೋದಿಲ್ಲ ಅಂತ ಗೊತ್ತಿದೆ, ಅದೊಂದು ಬಿಕಾರಿ ರಾಷ್ಟ್ರ ಅಂತ ಗೊತ್ತಿದ್ರು ಕೂಡ, ಯಾಕೆಂತಂದ್ರೆ ಅದರ ಕೆಲವು ನೆಲೆಗಳು ಸಿಗತ್ತೆ ಅಂತ ಯುದ್ಧದ ಸಂದರ್ಭದಲ್ಲಿ ಅಂತ. ಭಾರತಕ್ಕೂ ಕೂಡ ಒಂದು ಆತಂಕ ಇರುವಂತದ್ದು. ಈಗ ಶ್ರೀನಗರ, ಈಗ ಇದು ನಮ್ಮ ವಾಯುನೆಲೆ, ಅದನ್ನ ನಮ್ಮ ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡಿತ್ತು ಅಂದ್ರೆ ಅದೊಂದು ರೀತಿಯಲ್ಲಿ ನಮ್ಮ ಅದರ ಕಂಟ್ರೋಲ್ಗೆ ಬರುತ್ತೆ. ಈಗ ಅವರೇನ್ ಹೇಳ್ತಾರೆ ಅದನ್ನ ಅಲ್ಲಿದವ್ರು ಕೇಳಬೇಕಾಗತ್ತೆ. ಹಾಗೇನೆ ಅರಬ್ಬಿ ಸಮುದ್ರದ ಕೆಲವು ಭಾಗ ಕೂಡ ಈ ಪಾಕಿಸ್ತಾನಕ್ಕೆ ಬರೋ ಕಾರಣಕ್ಕಾಗಿ ಆ ಅರಬ್ಬಿ ಸಮುದ್ರದ ಆ ಜಾಗ ವಾಯುನೆಲೆ ಏನು ಸೇನಾ ನೆಲೆಗೆ ಬೇಕು ಅನ್ನೋ ಕಾರಣಕ್ಕಾಗಿ ಚೀನಾ. ನಿಜ. ಇನ್ನು ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್ ಅನ್ನು ಸೇನೆ ತನ್ನ ನಿಯಂತ್ರಣಕ್ಕೆ ಪಡೆದುಕೊಂಡಿದೆ. ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದು. ಶ್ರೀನಗರಕ್ಕೆ ಹೋಗುವಂತವರೆಲ್ಲ ಈಗ ಸದ್ಯಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ. ಸೇನಾ ನಿಯಂತ್ರಣಕ್ಕೆ ಅದು ಕಂಪ್ಲೀಟ್. ಅದು ಈಗ ಮಿಲಿಟರಿ ಅಂಡರಲ್ಲಿರುತ್ತೆ. ಈಗ ಅದನ್ನು ಪಡ್ಕೊಂಡಿರ್ತಾರೆ. ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್ ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದಾಗಿದೆ. ಆಮೇಲೆ ನಮ್ಮ ರಂಜಿತ್ ಒಂದು ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಅಂತೇಳಿ. ವೀಕ್ಷಕರು ಒಂದು ನೆನಪಿರಲಿ, ಪಾಕಿಸ್ತಾನದ ಸೇನೆಯಲ್ಲೇನಿದೆ, ಏನು ವಿಮಾನಗಳಿರ್ಬೋದು, ಟ್ಯಾಂಕರ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, 81% ಚೈನಾ ಸೆಟ್, 81% ಚೀನಾ ಸೆಟ್. 2015ರಿಂದ 2019ರವರೆಗೆ ಅವರು ಅನೇಕ ದೇಶಗಳಿಗೆ, ಒಂದು 40 ದೇಶಗಳಿಗೆ ತಮ್ಮ ರಫ್ತು ಮಾಡಿದ್ದಾರೆ. ಇಂಥ ಯುದ್ಧೋಪಕರಣಗಳನ್ನು ರಫ್ತು ಮಾಡಿದ್ದಾರೆ. 6.2% ಇತ್ತು. ಆ ನಂತರ 2020ರಿಂದ 2024ರ ತನಕ ಅದು 5.9%ಗೆ ಇಳಿಯಿತು. ಯಾಕಂದ್ರೆ ಚೀನಿಯರ್ದು ಗೊತ್ತಲ್ಲ ನಿಮಗೆ, ಮೊದಲು ನಮ್ಗೆ ಗೊತ್ತಿತ್ತಲ್ವಾ, ಚೈನಾ ಸೆಟ್ಟು ಅಲ್ಲೂ ಡಕೋಟ ಮಾಡ್ತಾರೆ ಅವರು, ಅಲ್ಲೂ ಡಕೋಟ. ಹಾಗಾಗಿ 81% ಪಾಕಿಸ್ತಾನದ ಬಳಿ ಇರೋದು 81% ಎಲ್ಲವೂ ಚೈನಾ ಸೆಟ್. ಶ್ರೀನಗರ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಮಿಲಿಟರಿ ಅದನ್ನ ವಶಕ್ಕೆ ತಗೊಂಡಿದೆ ಅಂತ. ಯಾಕಂತಂದ್ರೆ ಈಗ ಬೇರೆ ಯಾರೋ ಬಂದು ಏರ್ಪೋರ್ಟ್ ಅಲ್ಲಿ ರಡಾರ್ಗಳಿರುತ್ತೆ, ಅಲ್ಲಿಂದ ಏರೋಪ್ಲೇನ್ಗಳನ್ನ ಉಡಾಯಿಸಬಹುದಾಗಿರುತ್ತೆ, ಬೇರೆ ಯಾವುದೇ ರೀತಿಯ ಅನಾಹುತಗಳಾಗದೇ ಇರಲಿ ಅನ್ನುವಂತ ಕಾರಣಕ್ಕೆ ಒಂದು. ಎರಡನೇದು, ಅಲ್ಲಿಂದ ಮಿಲಿಟರಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿಂದ ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಎಲ್ಲಾ ಕಾರಣಗಳಿಂದ ಶ್ರೀನಗರ ಏರ್ಪೋರ್ಟ್ ಬಾರ್ಡರ್ ಅಲ್ಲಿ ಇರೋದ್ರಿಂದ ಆ ಏರ್ಪೋರ್ಟ್ ನ ಕಬ್ಜಾ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಏನೇ ಇದ್ರೂ ಕೂಡ ಬೇರೆ ಯಾರೋ ಬಂದು ಹೈಜಾಕ್ ಮಾಡದೇ ಇರೋ ಹಾಗೆ ಎಲ್ಲಾ
ಎಲ್ಲಾ ದೃಷ್ಟಿಯಿಂದನೂ ಕೂಡ ಶ್ರೀನಗರ ಏರ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟ್. ಡೆಫಿನೆಟ್ಲಿ ಈಗ ನಮ್ಮ ಕೆಲವು ಪ್ರಮುಖ ನೆಲೆಗಳಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ಸೇನೆಗೆ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ, ಅದು ವಶಪಡಿಸಿಕೊಳ್ಳುತ್ತೆ. ಅದಕ್ಕೇನೆ ಮೊದಲಿಂದಲೂ ಈಗ ಚೀನಾ ಯಾಕೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ಸಾಲ ಕೊಟ್ಟರು ಕೂಡ ವಾಪಸ್ ಪಾಕಿಸ್ತಾನ ಕೊಡೋದಿಲ್ಲ ಅಂತ ಗೊತ್ತಿದೆ, ಅದೊಂದು ಬಿಕಾರಿ ರಾಷ್ಟ್ರ ಅಂತ ಗೊತ್ತಿದ್ರು ಕೂಡ ಯಾಕೆಂತಂದ್ರೆ ಅದರ ಕೆಲವು ನೆಲೆಗಳು ಸಿಗತ್ತೆ ಅಂತ ಯುದ್ಧದ ಸಂದರ್ಭದಲ್ಲಿ ಅಂತ ಭಾರತಕ್ಕೂ ಕೂಡ ಒಂದು ಆತಂಕ ಇರುವಂತದ್ದು. ಈಗ ಶ್ರೀನಗರ, ಈಗ ಇದು ನಮ್ಮ ವಾಯುನೆಲೆ, ಅದನ್ನ ನಮ್ಮ ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡಿತ್ತು ಅಂದ್ರೆ ಅದೊಂದು ರೀತಿಯಲ್ಲಿ ಅದರ ಕಂಟ್ರೋಲ್ಗೆ ಬರುತ್ತೆ. ಈಗ ಅವರೇನ್ ಹೇಳ್ತಾರೆ ಅದನ್ನ ಅಲ್ಲಿದವ್ರು ಕೇಳಬೇಕಾಗತ್ತೆ. ಹಾಗೇನೆ ಅರಬ್ಬಿ ಸಮುದ್ರದ ಕೆಲವು ಭಾಗ ಕೂಡ ಈ ಪಾಕಿಸ್ತಾನಕ್ಕೆ ಬರೋ ಕಾರಣಕ್ಕಾಗಿ ಆ ಅರಬ್ಬಿ ಸಮುದ್ರದ ಆ ಜಾಗ ವಾಯುನೆಲೆ ಸೇನಾ ನೆಲೆಗೆ ಬೇಕು ಅನ್ನೋ ಕಾರಣಕ್ಕಾಗಿ ಚೀನಾ ನಿಜ ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್ ಅನ್ನ ಸೇನೆ ತನ್ನ ನಿಯಂತ್ರಣಕ್ಕೆ ಪಡೆದುಕೊಂಡಿದೆ. ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದು. ಶ್ರೀನಗರಕ್ಕೆ ಹೋಗುವಂತವರೆಲ್ಲ ಈಗ ಸದ್ಯಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ ಸೇನಾ ನಿಯಂತ್ರಣಕ್ಕೆ. ಅದು ಕಂಪ್ಲೀಟ್ ಅದು ಈಗ ಮಿಲಿಟರಿ ಅಂಡರಲ್ಲಿರುತ್ತೆ. ಈಗ ಅದನ್ನು ಪಡ್ಕೊಂಡಿರ್ತಾರೆ. ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್, ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದಾಗಿದೆ. ಆಮೇಲೆ ನಮ್ಮ ರಂಜಿತ್ ಒಂದು ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಅಂತೇಳಿ. ವೀಕ್ಷಕರು ಒಂದು ನೆನಪಿರಲಿ, ಪಾಕಿಸ್ತಾನದ ಸೇನೆಯಲ್ಲೇನಿದೆ, ಏನು ವಿಮಾನಗಳಿರ್ಬೋದು, ಟ್ಯಾಂಕರ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, 81% ಚೈನಾ ಸೆಟ್, 81% ಚೀನಾ ಸೆಟ್. 2015ರಿಂದ 2019ರವರೆಗೆ ಅವರು ಅನೇಕ ದೇಶಗಳಿಗೆ, ಒಂದು 40 ದೇಶಗಳಿಗೆ ತಮ್ಮ ರಫ್ತು ಮಾಡಿದ್ದಾರೆ, ಇಂಥ ಯುದ್ಧೋಪಕರಣಗಳನ್ನು ರಫ್ತು ಮಾಡಿದ್ದಾರೆ. 6.2% ಇತ್ತು. ಆ ನಂತರ 2020ರಿಂದ 2024ರ ತನಕ ಅದು 5.9%ಗೆ ಇಳಿಯಿತು. ಯಾಕಂದ್ರೆ ಚೀನಿಯರ್ದು ಗೊತ್ತಲ್ಲ ನಿಮಗೆ, ಮೊದಲು ನಮ್ಗೆ ಗೊತ್ತಿತ್ತಲ್ವಾ, ಚೈನಾ ಸೆಟ್ಟು ಅಲ್ಲೂ ಡಕೋಟ ಮಾಡ್ತಾರ ಅವರು, ಅಲ್ಲೂ ಡಕೋಟ. ಹಾಗಾಗಿ 81% ಪಾಕಿಸ್ತಾನದ ಬಳಿ ಇರೋದು 81% ಎಲ್ಲವೂ ಚೈನಾ ಸೆಟ್. ಶ್ರೀನಗರ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಮಿಲಿಟರಿ ಅದನ್ನ ವಶಕ್ಕೆ ತಗೊಂಡಿದೆ ಅಂತ. ಯಾಕಂತಂದ್ರೆ ಈಗ ಬೇರೆ ಯಾರೋ ಬಂದು ಏರ್ಪೋರ್ಟ್ ಅಲ್ಲಿ ರಡಾರ್ಗಳಿರುತ್ತೆ, ಅಲ್ಲಿಂದ ಏರೋಪ್ಲೇನ್ಗಳನ್ನ ಉಡಾಯಿಸಬಹುದಾಗಿರುತ್ತೆ, ಬೇರೆ ಯಾವುದೇ ರೀತಿಯ ಅನಾಹುತಗಳಾಗದೇ ಇರಲಿ ಅನ್ನುವಂತ ಕಾರಣಕ್ಕೆ ಒಂದು. ಎರಡನೇದು, ಅಲ್ಲಿಂದ ಮಿಲಿಟರಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಅಲ್ಲಿಂದ ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಆ ಎಲ್ಲಾ ಕಾರಣಗಳಿಂದ ಶ್ರೀನಗರ ಏರ್ಪೋರ್ಟ್ ಬಾರ್ಡರ್ ಅಲ್ಲಿ ಇರೋದ್ರಿಂದ ಆ ಏರ್ಪೋರ್ಟ್ ನ ಕಬ್ಜಾ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಏನೇ ಇದ್ರೂ ಕೂಡ ಬೇರೆ ಯಾರೋ ಬಂದು ಹೈಜಾಕ್ ಮಾಡದೆ ಇರೋ ಹಾಗೆ ಎಲ್ಲಾ ದೃಷ್ಟಿಯಿಂದನೂ ಕೂಡ ಶ್ರೀನಗರ ಏರ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟ್. ಡೆಫಿನೆಟ್ಲಿ ಈಗ ನಮ್ಮ ಕೆಲವು ಪ್ರಮುಖ ನೆಲೆಗಳಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ಸೇನೆಗೆ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ, ಅದು ವಶಪಡಿಸಿಕೊಳ್ಳುತ್ತೆ. ಅದಕ್ಕೇನೆ ಮೊದಲಿಂದಲೂ ಈಗ ಚೀನಾ ಯಾಕೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ಸಾಲ ಕೊಟ್ಟರು ಕೂಡ ವಾಪಸ್ ಪಾಕಿಸ್ತಾನ ಕೊಡೋದಿಲ್ಲ ಅಂತ ಗೊತ್ತಿದೆ, ಅದೊಂದು ಬಿಕಾರಿ ರಾಷ್ಟ್ರ ಅಂತ ಗೊತ್ತಿದ್ರು ಕೂಡ ಯಾಕೆಂತಂದ್ರೆ ಅದರ ಕೆಲವು ನೆಲೆಗಳು ಸಿಗತ್ತೆ ಅಂತ ಯುದ್ಧದ ಸಂದರ್ಭದಲ್ಲಿ ಅಂತ ಭಾರತಕ್ಕೂ ಕೂಡ ಒಂದು ಆತಂಕ ಇರುವಂತದ್ದು. ಈಗ ಶ್ರೀನಗರ, ಈಗ ಇದು ನಮ್ಮ ವಾಯುನೆಲೆ, ಅದನ್ನ ನಮ್ಮ ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡಿತ್ತು ಅಂದ್ರೆ ಅದೊಂದು ರೀತಿಯಲ್ಲಿ ಅದರ ಕಂಟ್ರೋಲ್ಗೆ ಬರುತ್ತೆ. ಈಗ ಅವರೇನ್ ಹೇಳ್ತಾರೆ ಅದನ್ನ ಅಲ್ಲಿದವ್ರು ಕೇಳಬೇಕಾಗತ್ತೆ. ಹಾಗೇನೆ ಅರಬ್ಬಿ ಸಮುದ್ರದ ಕೆಲವು ಭಾಗ ಕೂಡ ಈ ಪಾಕಿಸ್ತಾನಕ್ಕೆ ಬರೋ ಕಾರಣಕ್ಕಾಗಿ ಆ ಅರಬ್ಬಿ ಸಮುದ್ರದ ಆ ಜಾಗ ವಾಯುನೆಲೆ ಸೇನಾ ನೆಲೆಗೆ ಬೇಕು ಅನ್ನೋ ಕಾರಣಕ್ಕಾಗಿ